ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿದ್ದು, ಜಾಮೀನು ಸಿಕ್ಕಿ 10 ದಿನಗಳ ಬಳಿಕ ತುಮಕೂರು ಜಿಲ್ಲಾ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾರೆ. ಕಳೆದ ತಿಂಗಳ ಸೆಪ್ಟೆಂಬರ್ 23ರಂದು ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ, ಕಾರ್ತಿಕ್, ನಿಖಿಲ್ ನಾಯಕ್ಗೆ 57ನೇ ಸಿಸಿಎಚ್ ಕೋರ್ಟ್ನಿಂದ ಜಾಮೀನು ಸಿಕ್ಕಿತ್ತು. ಆದ್ರೆ ಜಾಮೀನಿಗೆ ಶ್ಯೂರಿಟಿದಾರರು ಸಿಗದೆ ಆರೋಪಿಗಳ ಕುಟುಂಬಸ್ಥರು ಪರದಾಟ ನಡೆಸಿದ್ರು. ಸತತ 9 ದಿನಗಳ ಬಳಿಕ ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆ ಆರೋಪಿಗಳನ್ನ ರಿಲೀಸ್ ಮಾಡಲಾಗಿದೆ. ನಿನ್ನೆ ರಾತ್ರಿಯೇ ತುಮಕೂರು ಜೈಲಾಧಿಕಾರಿಗೆ ಮೇಲ್ ಮೂಲಕ ಜಾಮೀನು ಆದೇಶ ಪ್ರತಿ ತಲುಪಿದ್ದು, ಈ ಹಿನ್ನೆಲೆ ಇಂದು ಬಿಡುಗಡೆ ಪ್ರಕ್ರಿಯೆ ಮುಗಿಸಿ 3 ಆರೋಪಿಗಳನ್ನ ತುಮಕೂರು ಜೈಲಾಧಿಕಾರಿ ರಿಲೀಸ್ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಅಲ್ಲ, ಈಗ ಬ್ರದರ್ ನೀವೆಲ್ಲ ಬಡ ಕುಟುಂಬದ ಮಕ್ಕಳು, ಯಾರು ಮೊದಲು ಸಂಪರ್ಕ ಮಾಡಿದ್ರು, ಏನಾಯ್ತು? ಸತೀಶ್ ಅಣ್ಣ ಕೇಳೋದು ನಿಮ್ಮನ್ನೇನು ಶಿಕ್ಷಾಕ್ಸಿರ್ಲಿಲ್ಲ, ನೀವೆಲ್ಲ ಏನು ಗೊತ್ತಿಲ್ಲ. ಅಲ್ಲ, ನೀವು ಗೊತ್ತಿದ್ದೇ ಹೋದ್ರ ಅಥವಾ ನಡೀತಾ ಇದೆ ಕೋರ್ಟಲ್ ಅದೇನು ನೀವು ಗೊತ್ತಿದ್ದೇ ಹೋದ್ರ ಅಥವಾ ನಿಮ್ಮನ್ನ ಶಿಕ್ಷಾಕ ಅದಕ್ಕೆ ಮುಂಚೆ ಏನೇನಾಯ್ತು ಏನು ಗೊತ್ತಿಲ್ಲ. ನಿಮ್ಮನ್ನ ಶಿಕ್ಷಾಕ ಪ್ರಯತ್ನ ಏನಾದ್ರು ಮಾಡಿದ್ರ? ಹೇಳ್ಬೇಕು ಅಂತ ಏನಿಲ್ಲ, ಸ್ಟೇಷನ್ ಅಲ್ಲಿ ಹೇಳಿದೀವಿ ಸರ್ ನಾವು. ಅಲ್ಲ, ನಿಮ್ಮನ್ನ ಬ್ರದರ್ ನಿಮ್ಮನ್ನ ಶಿಕ್ಷಾಕ ಪ್ರಯತ್ನ ನಡೀತಾ ಅಥವಾ ನೀವು ಗೊತ್ತಿದ್ದೇನೆ ಮಾಡೋದ್ರ ಅಂತ? ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲ, ಈಗ ನಿಮ್ಮನ್ನ ದರ್ಶನ ನೇರವಾಗಿ ಸಂಪರ್ಕಿಸಿದ್ರ? ಏನಿಲ್ಲ, ಒಟ್ಟು ಎಷ್ಟು ದುಡ್ಡು ಅಂದ್ರೆ ನೀವೇ ಹೋಗಿ ಸರೆಂಡರ್ ಆದ್ರ ಏನು? ಅಲ್ಲ, ಈಗ ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿ ಸುಳ್ಳ ನಿಜಾನ? ಸಾಕು ಸರ್, ನಮ್ನ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು. ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ ರಿಯಾಲಿಟಿ.